ಶಾಸಕ ಮುನಿರತ್ನ ಮೇಲೆ ಆಸಿಡ್ ಮೊಟ್ಟೆ ಎಸೆದ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದಾರೆ. ನಂದಿನಿ ಲೇಔಟ್ ಪೊಲೀಸರಿಂದ ಮೊಟ್ಟೆ ಎಸೆತ ಮಾಡಿದವನ ಬಂಧನ ಆಗಿದೆ. ಮುಂಜಾಗ್ರತಾ ಕ್ರಮವಾಗಿ 15ಕ್ಕೂ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಶಾಸಕ ಮುನಿರತ್ನ ಅವರ ಮೇಲೆ ಆಸಿಡ್ ಮೊಟ್ಟೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಂದ ದಾಳಿ ನಡೆಸಿದಂತಹ ವ್ಯಕ್ತಿಯ ಬಂಧನ ಆಗಿದೆ. ಆತ ಕಾಂಗ್ರೆಸ್ ಕಾರ್ಯಕರ್ತ ಅನ್ನೋದು ಗೊತ್ತಾಗ್ತಾ ಇದೆ. ಮುಂಜಾಗ್ರತಾ ಕ್ರಮದ ದೃಷ್ಟಿಯಲ್ಲಿ ಪೊಲೀಸರು 15ಕ್ಕೂ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ. ನೋಡಿ, ಅಕ್ಕಪಕ್ಕ ಪೊಲೀಸರು ಇರ್ತಾರೆ. ಪೊಲೀಸರ ಸರ್ಪಗಾವಲಲ್ಲೇ ಈ ದಾಳಿ ಆಗಿದೆ. ಅವ್ರ ಮುಂದೆ ಪಾಸ್ ಆಗಿ ನಾನು ಹಿಂದೆ ಇದೆ ಮೇಡಮ್. ಸೊ ಅದಕ್ಕೆ ನಾನು ಹಿಂದೆಯಿಂದ ಹೊಡೆದು ಗೊತ್ತಿಲ್ಲ. MLA ಹೊಡೆದ್ರು ನಮಗೂ ಹೊಡೆದ್ರು ಮೇಡಮ್. ಅವ್ರು ಮುಂದೆ ಪಾಸ್ ಆದ್ರು, ನಾನು ಹಿಂದೆ ಬರ್ತಾ ಇದ್ದೆ ಮೇಡಮ್. ಹಿಂದೆ ಕಾರ್ಯಕರ್ತರಿಗೂ ಕೂಡ ಏಟ್ ಆಗಿದೆ ಅಥವಾ ಅವ್ರನ್ನ ಮಾತ್ರ ಟಾರ್ಗೆಟ್ ಮಾಡಿರೋದಾ? ಮೇಡಮ್ ನಮಗೂ ಏಟ್ ಆಗಿದೆ, ಅವ್ರಿಗೂ ಏಟ್ ಆಗಿದೆ ಮೇಡಮ್. ಎಲ್ಲರಿಗೂ ಏಟ್ ಆಗಿದೆ. MLAಗೆ ಹೊಡೆಯಕ್ಕೆ ಹೋಗಿ ಕಾರ್ಯಕರ್ತರು ಬಿದ್ದಿರೋದು ಆಗಿದ್ದು ಮೇಡಮ್. ಇದೇ ಜಾಗದಲ್ಲಿ ಆಗಿದ್ದು. ನಾವು ಬರ್ತಾನೆ ಇದ್ವಿ, ಪೊಲೀಸ್ ಅವ್ರು ಎಲ್ಲರೂ ಇದ್ರು, ಪ್ರತಿಯೊಬ್ಬರು ಪೊಲೀಸ್ ಅವ್ರು ಇದ್ರು. ಡೈರೆಕ್ಟ್ ಆಗಿ ಬಂದು ಹೊಡಿತಾನೆ ಇದಾರೋ. ನಾವು ಕಂಟಿನ್ಯೂಸ್ ಆಗಿ ಹೊಡಿತಾನೆ ಕಂಟಿನ್ಯೂಸ್ ಆಗಿ ಮೇಡಮ್ ಒಂದು ಹೊಡೆದು ಓಡೋಗಿಲ್ಲ. ಇಲ್ಲ, ಪ್ರತಿಯೊಬ್ರು ಬಂದು ಓಡೋಗಿ ಆಮೇಲೆ ಎಲ್ಲ ಕಾರ್ಯಕರ್ತರು ಹೋಗಿ ಹಿಡಿದು ಪೊಲೀಸ್ ಅವ್ರ ಕೈ ಕೊಟ್ಟು ಪೊಲೀಸರು ತಗೊಂಡೋಗಿದ್ದಾರೆ ಮೇಡಮ್. ನಿಮಗೆ ಪರಿಚಯದ ಹುಡುಗರನ್ನ ಅವರೆಲ್ಲ? ಇಲ್ಲ ಮೇಡಮ್, ಇಲ್ಲ ಅವ್ರು ಯಾರಂತಾನೆ ಗೊತ್ತಿಲ್ಲ. ಆಲ್ಮೋಸ್ಟ್ ಅಲ್ಲಿ ಘೋಷಣೆಗೆ ಹೋಗ್ತಾ ಇದ್ರು, ಬಂದು ಹೊಡೆದ್ರು ಮೇಡಮ್. ಪೊಲೀಸ್ ಅವರು ಹಿಡ್ಕೊಂಡು ಹೋಗಿದ್ದಾರೆ ಮೇಡಮ್. ಮೇಡಮ್ 100ನೇ ಜನ್ಮ ದಿನಾಚರಣೆಗೆ ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ದಿನಾಚರಣೆಗೆ ಶಾಸಕರು ಬಂದಿದ್ರು ಅಲ್ವಾ? ಅವ್ರಿಗೇನೂ ಇಲ್ಲ, ಅಲ್ಲಿ ಉದ್ಘಾಟನೆ ಮಾಡಿ ಅವ್ರಿಗೊಂದು ಪುಷ್ಪಾರ ಹಾಕಿ ಅವ್ರು ರೋಡಿಗೆ ಬರ್ತಾ ಇರ್ತಕ್ಕಂಥ ವ್ಯಕ್ತಿಗೆ ಮೊಟ್ಟೆಲಿ ಹೊಡೆದು ಕಲ್ಲಲ್ಲಿ ಹೊಡೆದು ನಾವು ಹೆಣ್ಮಕ್ಳೆಲ್ಲ ಎಷ್ಟು ಜನ ಇದ್ದೀವಿ, ಅವರ ನಿಜವಾಗ್ಲೂ ಪೊಲೀಸ್ ಅವ್ರು ಇಲ್ಲದೇ ಇದ್ದಿದ್ರೆ ಇವತ್ತು ಶಾಸಕರಿಗೆ ಏನಾದರೂ ಒಂದು ಆಗ್ತಾ ಇತ್ತು. RR ಕ್ಷೇತ್ರದಲ್ಲಿ ಮೇಡಮ್ ಹೆಣ್ಮಕ್ಳನ್ನು ತಿರುಗಾಡಕ್ಕಾಗ್ತಿಲ್ಲ. ನಮ್ಮ ಶಾಸಕರಿಗೆ ಈ ತರ ಪರಿಸ್ಥಿತಿ ಬಂದಿದೆ ಅಂದ್ರೆ ಹೆಣ್ಮಕ್ಳು ಹೆಂಗ್ ತಿರುಗಾಡಬೇಕು ಹೇಳಿ? ಇವತ್ತು ನಾವೆಲ್ಲ ಕಾರ್ಯಕರ್ತಗಳ ಜೊತೆಗಿದ್ದೆ ಇವತ್ತು ನಮ್ಮ ಶಾಸಕರಿಗೆ ಈ ತರ ಮಾಡಿದ್ದಾರೆ ಅಂದ್ರೆ ಅವ್ರನ್ನ ಒಬ್ಬೊಬ್ರೆ ವಾರ್ಡಲ್ಲಿ ಹೋದ್ರು ಪ್ರತಿ ವಾರ ಪ್ರತಿ ತಿಂಗಳು ಯಾವುದೇ ಪ್ರೋಗ್ರಾಮ್ ಇದ್ರೆ ಇದೇ ಅಲಿಗೇಷನ್. ನಮಗೂ ಸಾಕಾಗಿದೆ. ನಮ್ಮ RR ಕ್ಷೇತ್ರದಲ್ಲಿ ದಯವಿಟ್ಟು ಎಲ್ಲರಿಗೂ ಕೈ ಮುಗಿದು ನಮಗೆಲ್ಲ ರಕ್ಷಣೆ ನೀಡಬೇಕಂತ ಕೇಳ್ಕೊತೀನಿ ಸರ್ಕಾರಕ್ಕೆ. ನೋಡಿ, ಎಸಿಡ್ ದಾಳಿ ಆಗೈತೆ ಎಲ್ಲರಿಗೆ, ನಾವು ಪಕ್ಕಕ್ಕೆ ಇದ್ದೆ ಮೇಡಮ್. ಮತ್ತು ತುಂಬ ಜನ ಲೇಡೀಸ್ ಅವರು ಸೀರೆಗೆ ಪಲ್ಲುಗೂ ಬಿದ್ದೈತೆ ಅದು. ಆದರೆ ಅವ್ರಿಗೆ ಅಂದರೆ ಇದು ನಮಗೂ ಬಟ್ಟೆಗೆ ತಗಲ್ತು, ಆದರೆ ಗೊತ್ತಾಗಿಲ್ಲ. ಬಟ್ಟೆಗೆ ತಗಲ್ರು